ಅಂತಂದ್ರೆ ಎಷ್ಟೋ ಬಾರಿ ನಮಗೆ ನಿಧಿ ದೊರಿಬೇಕು ಅಂತ ಇರುತ್ತೆ, ಅಥವಾ ನಿಧಿಯ ಬಗ್ಗೆ ನಮಗೆ ಕನಸುಗಳು ಸದಾ ಬರ್ತಾ ಇರ್ತದೆ, ಅಥವಾ ಯಾರೋ ನಮ್ಮ ಪೂರ್ವಿಕರು ಬಂದು ನಮ್ಮ ಕನಸಿನಲ್ಲಿ ಹೇಳ್ತಾ ಇರ್ತಾರೆ, ನಿನಗೆ ಇಂಥ ಜಾಗದಲ್ಲಿ ನಿಧಿ ಇಟ್ಟಿದ್ದೀನಿ ಇದನ್ನ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಥವಾ ಕನಸಿನಲ್ಲಿ ಯಾವುದೋ ರೂಪದಲ್ಲಿ ಯಾವುದೋ ಶಕ್ತಿಗಳು ಅಥವಾ ನಮ್ಮ ಮನೆ ದೇವರೇ ಆಗಿರ್ಬೋದು ಅಥವಾ ಕುಲದೇವರೇ ಆಗಿರ್ಬೋದು ನಮಗೆ ಬಂದು ಹೇಳ್ತಾ ಇರುತ್ತೆ, ಈ ಇಲ್ಲಿಂತ ಜಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಸುಮಾರು ಕನ್ಫ್ಯೂಷನ್ಸ್ ಆಗ್ತೀವಿ. ಅದರ ಜೊತೆಗೆ ನಾವು ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಸಮೇತ ಮಾಡ್ಕೋಬೇಕಾಗುತ್ತೆ ಅಂತ ಅನ್ನೋದೇ ಇಲ್ಲಿ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ನಿಧಿ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ನಿಧಿ ಇರುತ್ತೆ. ಯಾಕಂದ್ರೆ ಇದು ಬಂದು ಕುಬೇರನ ಸಂಪತ್ತು ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದು ಯಾವುದೇ ರೀತಿಯ ಮನುಷ್ಯರು ಸಂಪತ್ತು ಅಲ್ಲ ಅಂತ ಹೇಳ್ತೀನಿ. ಹಾಗೇನೆ ಎಷ್ಟೋ ಒಂದು ಸಂಹಿತೆಗಳಲ್ಲೂ ಸಮೇತ ಹೇಳಲ್ಪಟ್ಟಿದೆ, ಯಾವ ಯಾವ ಸಂದರ್ಭದಲ್ಲಿ ನಿಧಿ ಯಾರಿಗೆ ದೊರೆಯುತ್ತೆ, ಅದರ ಜೊತೆಗೆ ಎಷ್ಟು ದಿನಗಳ ಕಾಲ ಪೂಜೆಯನ್ನ ಮಾಡಬೇಕು, ಜೊತೆಗೆ ಯಾವ ರೀತಿಯಾದಂತಹ ಮಂತ್ರಗಳನ್ನ ಪಠನೆ ಮಾಡಿದಂತಹ ಸಂದರ್ಭದಲ್ಲಿ ಅದರದ್ದು ವೈಬ್ರೇಷನ್ಸ್ ಇರುತ್ತೆ, ಆ ಮಂತ್ರಗಳು ಸಮೇತ ವಿಭಿನ್ನವಾಗಿರುತ್ತೆ. ಹಾಗೇನೇನೆ ಅಕಸ್ಮಾತ್ ಆಗಿ ಅದು ಬಂದು ಹೇಳಿದಂತಹ ಸಂದರ್ಭದಲ್ಲಿ ನೀವು ಕೆಲವೆಲ್ಲ ಮಂತ್ರಗಳನ್ನ ಸಮೇತ ಜಪಿಸುವಂತಹ ಸಂದರ್ಭಗಳು ಸಮೇತ ಬರುತ್ತೆ. ಒಂದು ಎರಡನೇದಾಗಿ ನಿಮಗೆ ಒಂದು ಜಮೀನ್ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸೈಟ್ ಆಗಿರ್ಬೋದು, ಅಥವಾ ನೀವು ಕೆಲಸಕ್ಕೆ ಹೋಗುವಂತಹ ಜಾಗಗಳಾಗಿರ್ಬೋದು, ಅಥವಾ ಯಾವುದೊಂದು ಕೆರೆ ಕಟ್ಟೆ ಏನೇ ಆಗಿರ್ಲಿ, ಎಷ್ಟೋ ಬಾರಿ ಕೆಲವರಿಗೆ ಸತತವಾಗಿ ಕನಸು ಬೀಳ್ತಾನೇ ಇರ್ತದೆ. ಅಥವಾ ನಿಮ್ಮ ಪೂರ್ವಿಕರು ಅದನ್ನ ಇಟ್ಟು ಹೋಗಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಅಜ್ಜಿ ತಾತಂದೆ, ಪೂರ್ವಿಕರು ಅಂದ್ರೆ ಆನ್ಸೆಸ್ಟರ್ಸ್ ಅಂದ್ರೆ ಒಂದೇ ಅಂತ ಅಂತೀನಿ, ಆದ್ರೆ ಅಥವಾ ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಕರ್ಮಗಳನ್ನ ಬಾಕಿ ಇಟ್ಟು ಈ ಜನ್ಮದಲ್ಲಿ ನೀವು ಯಾರಿಗಾದ್ರೂ ಅದನ್ನ ತೋರಿಸ್ಬೇಕು ಅಂತ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವೇ ಅದನ್ನ ಇಟ್ಟು ಹೋಗಿದ್ರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಆತ್ಮ ನಿಮಗೆ ಪ್ರಚೋದನೆಯನ್ನು ಸಮೇತ ಮಾಡ್ತಾ ಇರುತ್ತೆ. ಒಂದು ಹಾಗೇನೇನೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಟೋಟಲ್ ಆಗಿ ಕನ್ಫ್ಯೂಷನ್ಸ್ ಆಗುತ್ತೆ. ಎಷ್ಟೋ ಬಾರಿ ನಾವು ಹಲವಾರು ಮಾಂತ್ರಿಕರನ್ನ ಕಾಣ್ತೀವಿ ಅಥವಾ ಜ್ಯೋತಿಷ್ಯರನ್ನ ಕಾಣ್ತೀವಿ, ಇದನ್ನ ನಮಗೆ ತೆಕ್ಕೊಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು, ಇದು ಈ ಜನ್ಮದಲ್ಲಿ ನೀವಿಟ್ಟಿರುವಂತಹ ನಿಧಿ ಅಲ್ವೇ ಅಲ್ಲ, ಅಥವಾ ಆ ಸಂಪತ್ತು ಅಲ್ಲ. ನಿಧಿ ಅಥವಾ ನವನಿಧಿಗಳು ಅಂತಾರೆ, ನಿಧಿ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿದೆ, ಆದ್ರೆ ನವನಿಧಿಗಳು ಸಮೇತ ಇದೆ. ಆ ನವನಿಧಿಯಲ್ಲಿ ಒಂದೊಂದು ನಿಧಿಯಲ್ಲಿ ಒಂದೊಂದು ಕಾನ್ಸೆಪ್ಟ್ ಇದೆ ಪ್ರಿಯ ವೀಕ್ಷಕರೇ, ಹಾಗಾಗಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಬಂದು ಇಂತಹ ನಿಧಿ ಅಂತ ಬಂದಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಭೂತಗಣಗಳು ಇರುತ್ತೆ, ನಾಗದೇವತೆಗಳು ಇರುತ್ತೆ, ರುದ್ರಗಣಗಳು ಇರುತ್ತೆ, ಶಿವನ ಗಣಗಳು ಸಮೇತ ಇಲ್ಲಿ ಇರುತ್ತೆ. ಹಾಗಾಗಿ ಯಾವಾಗ ನಾವು ನಿಧಿ ಅಂತ ಬಂದಂತಹ ಸಂದರ್ಭದಲ್ಲಿ ಅಂತಹ ನಿಧಿಯನ್ನು ಕಾಯಲಿಕ್ಕೆ ಯಕ್ಷಿಣಿಯರು ಸಮೇತ ಇರ್ತಾರೆ, ನಾಗದೇವರುಗಳು, ರುದ್ರ ದೇವರುಗಳು ಅಥವಾ ಭೂತಗಣಗಳು ಅಂತೇನಿರುತ್ತೆ ಅವೆಲ್ಲವೂ ನಿಧಿಯನ್ನ ಕಾಯ್ತಾ ಇರುತ್ತೆ. ಇಂತಹ ನಿಧಿ ಯಾರಿಗೆ ಆಸೆ ಇರೋದಿಲ್ವೋ ಅಂಥವರಿಗೆ ಮಾತ್ರ ಅದು ಪದೇ ಪದೇ ಬಂದು ಹೇಳ್ತಾ ಇರುತ್ತೆ, ಅಥವಾ ಕನಸಿನ ಮುಖಾಂತರ ಕಾಣಿಸ್ಕೋತಾ ಇರುತ್ತೆ. ಅದು ವಿಭಿನ್ನವಾದ ರೀತಿಯಲ್ಲಿ ಇರ್ಬೋದು, ಒಂದು ಬಿಳಿ ಹಾವಿನ ರೂಪದಲ್ಲಿ ಆಗಿರ್ಬೋದು, ಅಥವಾ ಯಾಕೆ ಅಂತಂದ್ರೆ ಕನಸಿನಲ್ಲಿ ಆ ಥರ ಎಲ್ಲ ಬಂತು ಅಂದ್ರೆ ನಿಮಗೆ ಅದೃಷ್ಟ ಬರುತ್ತೆ, ಹಣದ ಹರಿವು ಬರುತ್ತೆ. ಆದ್ರೆ ಇಲ್ಲಿ ನೋಡ್ಬೇಕಾಗುತ್ತೆ ನಾವು, ಅದು ನಮಗೆ ಹಿರಿಯರ ಆಶೀರ್ವಾದದಿಂದ ಬಂದಿದ, ಅಥವಾ ನಾವು ಅಥವಾ ಇನ್ನೊಬ್ರು ಯಾರೋ ಬಚ್ಚಿಟ್ಟು ಸಿಕ್ಕಿರುವಂಥದ, ಅಥವಾ ನಾಗದೇವರ ಆಶೀರ್ವಾದದಿಂದನ, ಅಥವಾ ನಿಮ್ಮ ಕುಲದೇವರ ಆಶೀರ್ವಾದದಿಂದನ, ಅಥವಾ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಏನಾದ್ರೂ ಇಟ್ಟು ಹೋಗಿರುವಂಥದ. ಯಾಕಂದ್ರೆ ಎಷ್ಟೋ ಬಾರಿ ನಮಗೆ ಪ್ರಳಯಗಳು ಆದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಇಂತಹ ನಿಧಿಯು ಸಮೇತ ನಮಗೆ ಭೂಗತವಾಗಿರುತ್ತೆ, ಅಥವಾ ಹಲವಾರು ಸಂದರ್ಭದಲ್ಲಿ ಇಂತಹ ನಿಧಿಯು ಭೂಗತ ಆದಂತಹ ಸಂದರ್ಭದಲ್ಲಿ ನಮಗೆ ಅದು ಯಾವ ರೀತಿ ನಾವು ಎಚ್ಚರಿಸ್ಕೋಬೇಕಾಗುತ್ತೆ ಅನ್ನೋದನ್ನ ತುಂಬಾ ಕಷ್ಟವಾಗಿರುತ್ತೆ. ಹಾಗಾಗಿ ಇಂತಹ ನಿಧಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನಾಗದೇವರು ಅಥವಾ ರುದ್ರದೇವರು ಅಥವಾ ಭೂತಗಣಗಳು ಅಂತ ಏನಿದೆ ಇದರ ಮುಖಾಂತರವೇ ನಾವು ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೇನೆ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಪದೇ ನಮ್ಮ ಹಿರಿಯರು ಇಟ್ಟು ಹೋಗಿರುವಂಥದ್ದು, ಅಥವಾ ಪ್ರತಿ ಬಾರಿ ಒಂದು ಹೂವಿನ ಕನಸುಗಳನ್ನು ಕಾಣಿಸುವಂಥದ್ದು, ಅಥವಾ ಕೈಯಲ್ಲಿ ಯಾರೋ ಹೂವಿನ ಒಂದು ರೀತಿಯಲ್ಲಿ ಹಿಡಿದು ನಡೀತಾ ಇರುವಂಥದ್ದು, ಆ ಥರ ಎಲ್ಲ ನಮಗೆ ಕಾಣಿಸ್ತಾ ಇರುತ್ತೆ.
ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಈ ತರ ವಿಷಯವನ್ನ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ನಾನು ತುಂಬಾ ರಿಸರ್ಚ್ ಮಾಡಿ, ಜೊತೆಗೆ ನನ್ನ ಎಷ್ಟೋ ಜನರ ಅನುಭವಗಳ ಮೇಲೆ ಇದೆಲ್ಲವನ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ನಿಮಗೆ ಪದೇ ಪದೇ ಆ ತರ ಕನಸುಗಳು ಬಂದು ಅಥವಾ ಶಂಕ ಕಳಶ ಆ ತರ ಎಲ್ಲ ಬಂತು ಅಂತಂದ್ರೆ ಕನಸಿನಲ್ಲಿ ಖಂಡಿತವಾಗ್ಲೂ ಧನ ಲಾಭ ಆಗುತ್ತೆ. ಇನ್ನೂ ಬೇಕಾದಷ್ಟು ಕಾನ್ಸೆಪ್ಟ್ಗಳಿದೆ, ಬಟ್ ಅದನ್ನ ಕೊಡ್ತಾ ಹೋದ್ರೆ ಜನರಿಗೆ ಅದ್ರ ಬಗ್ಗೆ ಆಸೆಗೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಯಾವುದೋ ಒಂದು ನಿಮ್ಮ ಹಳೆಯ ಮನೆ ಆಗಿರ್ಬೋದು, ನಿಮಗೆ ಸೇರಿದಂತ ಒಂದು ದೇವಸ್ಥಾನಗಳಾಗಿರ್ಬೋದು, ಅಥವಾ ಒಂದು ಸುತ್ತ ಇರುವಂತಹ ಒಂದು ಜಾಗಗಳಾಗಿರ್ಬೋದು, ಈ ತರ ಒಂದು ಮರಗಳು ಅಥವಾ ಒಂದು ಅರಳಿ ಮರಗಳಾಗಿರ್ಬೋದು, ಒಂದು ಬೇವಿನ ಮರ ಇದು ಯಾವುದೇ ಅಲ್ಲದೆ ಇದ್ರೂ ಕೆಲವೊಂದೊಂದು ಮಧ್ಯದಲ್ಲಿ ಅಂತಹ ಒಂದು ಯಕ್ಷಿಣಿ ದೇವತೆಗಳು ತನ್ನ ಸ್ಥಾನವನ್ನು ಮಾಡಿಕೊಂಡು, ಅಂದ್ರೆ ಅದು ವಾಸಸ್ಥಾನವನ್ನ ಮಾಡ್ಕೊಂಡಿರುತ್ತೆ. ಅಂತಹ ವಾಸಸ್ಥಾನದಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಯಾವುದೋ ಮುಖಾಂತರ ನಿಮಗೆ ಕನಸಿನ ಮುಖಾಂತರ ಬಂದು ಪದೇ ಪದೇ ನಿಮ್ಮನ್ನ ಪ್ರಚೋದನೆ ಮಾಡ್ತಾ ಇರುತ್ತೆ. ಅದೊಂದು ಚಿಕ್ಕ ಮಗುವಿನ ರೂಪದಲ್ಲಿ ಬರೋದು ಅಥವಾ ವಯಸ್ಸಾದವರ ರೂಪದಲ್ಲಿ ಬರೋದು, ಈ ತರ ಎಲ್ಲ ಇರುತ್ತೆ. ಕನಸು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಕನಸುಗಳನ್ನ ಇದು ಹೊತ್ತು ತರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು. ನೀವು ರಾತ್ರಿ ಕನಸಲ್ಲಿ ಬಂದ್ರೆ ಅಥವಾ 2-3 ಗಂಟೆಗೆ ಕನಸಿನಲ್ಲಿ ಬಂದ್ರೆ ಖಂಡಿತವಾಗ್ಲೂ ಒಂದು ಪೇಪರು ಪೆನ್ನನ್ನ ತೆಗೆದಿಟ್ಕೊಂಡು ಪದೇ ಪದೇ ನನ್ನ ಕನಸಿನಲ್ಲಿ ಯಾಕೆ ಬರ್ತಾ ಇದೆಯಾ, ನನಗೆ ಯಾಕೆ ಇದನ್ನ ತಗೋ ಅಂತ ಹೇಳ್ತಾ ಇದೆಯಾ, ಅಥವಾ ಆ ಶಬ್ದ ನಿಮಗೆ ಮಾತ್ರ ಕೇಳ್ಬೋದು, ಇನ್ನೊಬ್ರಿಗೆ ಕೇಳಲ್ಲ. ಏನಾಗುತ್ತೆ ಅಂದ್ರೆ, ಒಂದು ಫ್ಯಾಮಿಲಿ 10 ಜನ ಇರ್ತಾರೆ ಅಂತೇಳಿ ಅದರಲ್ಲಿ ಒಬ್ಬನಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಇನ್ನು ಬೇರೆಯವರೆಲ್ಲ ಏನಂತಾರೆ ಅಂದ್ರೆ, ಅದನ್ನ ತಗೋ, JCB ತಗೊಂಬ, ಅದನ್ನ ತಗೊಂಬ, ಇದನ್ನ ತಗೊಂಬ, ತೆಗ್ದು ಹಾಕು ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ವೀಕ್ಷಕರು ಈ ತರ ಮಾಡಿ ಎಷ್ಟೋ ಜನ ಮಕ್ಕಳನ್ನ ಬಲಿ ಕೊಡುವಂಥದ್ದು, ಹೆಣ್ಣು ಮಕ್ಕಳನ್ನ ಬಲಿ ಕೊಡುವಂಥದ್ದು, ಹೆಂಗಸರನ್ನ ಬಲಿ ಕೊಡೋದು ಅವೆಲ್ಲ ಮಾಡ್ತಾರೆ. ಇದೆಲ್ಲವೂ ನಿಷಿದ್ಧ. ಯಾಕಂದ್ರೆ ಅಲ್ಲಿ ಅದು ಕುಬೇರನ ಸಂಪತ್ತು, ಅದರ ಜೊತೆಗೆ ಈ ಪ್ರಕೃತಿಯ ಸಂಪತ್ತು. ಹಾಗಾಗಿ ಇಂತಹ ಯಾವುದೇ ಒಂದು ಕನಸು ಬಂದಂತಹ ಸಂದರ್ಭದಲ್ಲಿ, ಅಥವಾ ನಿಮಗೆ ಅದು ಕನಸಿನ ಮುಖಾಂತರನೋ ಅಥವಾ ಯಾರೋ ಇನ್ನೊಬ್ರು ನಿಮ್ಮನ್ನ ಪ್ರಚೋದನೆ ಮಾಡಿದ್ರು, ಬಂದು ನನಗೆ ಅದಕ್ಕೆ ಸಹಾಯ ಮಾಡು ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಏನ್ ಹೇಳ್ಬೋದು, ತುಂಬಾ ಕಲುಷಿತವಾಗ್ಬಿಡ್ತೀರಿ. ಅಷ್ಟೊಂದು ಸಿಗ್ತದ, ನನಗೂ ಅದರಲ್ಲಿ ಪಾರ್ಟ್ ಬೇಕು, ಅಥವಾ ನಾನು ಅದಕ್ಕೆ ಸಹಾಯ ಮಾಡ್ತೀನಿ, JCB ಚಾರ್ಜ್ ನಾನು ವಹಿಸ್ತೀನಿ, ಕೆಲ್ಸದವ್ರ ಚಾರ್ಜ್ ನಾನು ವಹಿಸ್ತೀನಿ, ಮಾಂತ್ರಿಕರ ಚಾರ್ಜ್ ಇನ್ನೊಬ್ರು ವಹಿಸ್ತೀನಿ ಅಂತ ದಯವಿಟ್ಟು ಈ ತರ ಎಲ್ಲ ಮಾಡಿ ಪ್ರಕೃತಿಗಾಗ್ಲಿ, ನಿಮ್ಮ ಮನೆಗಾಗ್ಲಿ, ಅಥವಾ ನಿಮ್ಮ ಜೀವಕ್ಕಾಗ್ಲಿ ಹಾನಿ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಇಲ್ಲಿ ಭಯಂಕರವಾದಂತಹ ರುದ್ರದೇವರು, ನಾಗದೇವರು, ಕಾಲದೇವರು, ಭೂತಗಣಗಳು ಇವರೆಲ್ಲರೂ ಕಾವಲಿರ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇನೇನೆ, ಯಾವುದೇ ನಿಮಗೆ ಕನಸಿನಲ್ಲಿ ಅಗೋಚರವಾದಂತಹ ಶಕ್ತಿಗಳು ನಿಮ್ಮ ಮುಂದೆ ಬಂದು ಕೂತು ಮಾತಾಡ್ಲಿ, ಮಗನೇ ಅಥವಾ ಮಗಳೇ ನಿನಗೆ ಅಂತ ಇದಿಟ್ಟಿದ್ದೀನಿ ತಗೋ ಅಂತಂದ್ರೆ ದಯಮಾಡಿ ನೀವು ಕೈ ಮುಗ್ದು ಹೇಳ್ಬೇಕು, ಭೂತಗಣಗಳೇ ಅಥವಾ ನಾಗದೇವ್ರೆ, ಅಥವಾ ಯಾವ ರೂಪದಲ್ಲಿ, ಒಂದು ಮಗುವಿನ ರೂಪದಲ್ಲಿ ಬಂದಿದ್ದಾರಾ, ಒಂದು ಕಪ್ಪು ಹಾವಿನ ರೂಪದಲ್ಲಿ ಬಂದಿದ್ದಾರಾ, ಬಿಳಿ ಹಾವಿನ ರೂಪದಲ್ಲಿ ಬಂದಿದ್ದಾರಾ, ಅಥವಾ ವಿಚಿತ್ರ ವಿಭಿನ್ನವಾದಂತಹ ರೀತಿಯಲ್ಲಿ ಕೆಲವೆಲ್ಲ ಶಕ್ತಿಗಳು ಅಥವಾ ನಿಮ್ಮ ಪೂರ್ವಿಕರ ರೂಪದಲ್ಲಿ ಬಂದಿದ್ರು ಸಮೇತ ನೀವು ಹೇಳ್ಬೇಕು, ದಯಮಾಡಿ ಇದು ನನ್ನದಲ್ಲದ ವಸ್ತು, ಇದೆಲ್ಲವೂ ನಿಮಗೇ ಸೇರ್ಬೇಕಾಗಿದ್ದು, ಇದು ಯಾವುದೇ ಕಾರಣಕ್ಕೆ ನನಗೆ ಬೇಡ. ಅದಕ್ಕೆ ಸಮನಾದಂತಹ ಕೆಲಸವನ್ನ ನೀನು ನನಗೆ ದಯಪಾಲಿಸು. ಆ ದಯಪಾಲಿಸಿದ್ರಲ್ಲಿ ನಾನು ನಿನ್ನ ಹೆಸರಿನಲ್ಲಿ ನಾನು ತಿಂತೀನಿ, ಜೊತೆಗೆ ಸಮಾಜಕ್ಕೂ ಸೇವೆ ಮಾಡ್ತೀನಿ ಅಂತ ಹೇಳಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಆ ನಾಗದೇವರಾಗ್ಲಿರಿ, ಭೂತಗಣಗಳಾಗ್ಲಿ, ಕುಲದೇವರುಗಳಾಗಿರ್ಲಿ, ರುದ್ರದೇವರಾಗಿರ್ಲಿ, ಕಾಲದೇವರುಗಳಾಗಿರ್ಲಿ, ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲಾಗುತ್ತೆ. ಯಾಕಂದ್ರೆ ಅವರು ನಿಮಗೆ ಪ್ರಚೋದನೆಯನ್ನು ಮಾಡಿ, ಯಾಕಂದ್ರೆ ಯಾರಿಗೆ ನಿಧಿ ಸಿಗುತ್ತೆ ಅಂದ್ರೆ ಯಾರು ಆಸೆ ಪಡಲ್ವೋ ಅವರಿಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆದ್ರೆ ಎಷ್ಟ್ರ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಅದಕ್ಕೆ ಮಂತ್ರ ಬರುತ್ತೆ, ಕುಲದೇವರ ಆಶೀರ್ವಾದ ಇವೆಲ್ಲವೂ ಇರುತ್ತೆ, ದಟ್ ಈಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಬಟ್ ಇಲ್ಲೇನು ಅಂದ್ರೆ, ಎಷ್ಟೋ ಬಾರಿ ಕೆಲವರೆಲ್ಲ ಅದ್ರದ್ದು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅವೆಲ್ಲ ಇರುತ್ತೆ. ಆದ್ರೆ ಇಲ್ಲಿ ನಾನು ಹೇಳೋ ಅಷ್ಟದು ಇಷ್ಟೇ, ಈ ಭೂಮಿ ಮೇಲೆ ಬಂದ ಮೇಲೆ ನಾವು ಇವತ್ತಿನ ದಿನ 50 ವರ್ಷ, 60 ವರ್ಷ, 70 ವರ್ಷ ಅಷ್ಟೇ ಇರ್ತೀವಿ. ಅದರ ಮೇಲೆ ನಾವು ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ 2 ಆಪ್ಷನ್ಸ್ ಇರೋದು, ಒಂದ ಕೊಟ್ಟೋಗ್ಬೇಕು, ಇಲ್ಲದಿರ ನಾವು ಬಿಟ್ಟು ಹೋಗ್ಬೇಕು. ಇನ್ನೊಂದು ಆಪ್ಷನ್ ಏನಂದ್ರೆ, ನಾವು ಭಸ್ಮ ಆಗ್ತೀವಿ, ಇಲ್ಲ ಮಣ್ಣಿಗೆ ಹೋಗ್ತೀವಿ. ಇದೆರಡಕ್ಕಿಂತ ಮುಂಚೆ ಸಾಧ್ಯವಾದಷ್ಟು ಒಳಿತು ಕೆಲಸವನ್ನ ಸಮಾಜಕ್ಕೆ ಮಾಡಬೇಕು. ಅದಕ್ಕೆ ನಾವು ಕೇಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ. ನಿಮಗೆ ಆ ಥರ ಸತತವಾಗಿ ಕನಸು ಬಂತ, ಖಂಡಿತವಾಗ್ಲೂ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ, ಅದು ಎಷ್ಟೇ ದೂರ ಇರಲಿ. ಅಕಸ್ಮಾತ್ ಮೇಡಮ್ ನನ್ನ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಒಂದು ಹಣತೆ ಇರಲ್ಲ, ದಪ್ಪದೊಂದು ಹಣತೆ ತಗೊಳ್ಳಿ,
ಹಣತೆ ತಗೊಂಡು 2 ಬತ್ತಿ ಹಚ್ಚಿ ತುಪ್ಪ ತಗೊಳ್ಳಿ, ಏನು 500 ರೂಪಾಯಿ ಆಗುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಆ 500 ರೂಪಾಯಿ ತುಪ್ಪವನ್ನ ನೀವು 48 ದಿನಗಳ ಕಾಲ, ಅದು 1 ಲೀಟರ್ 2 ನೀಲಾಜಾಲವಾಗಿ ಸತತವಾಗಿ ಅದು ಏನು ಬೆಂಕಿ ಅಂದ್ರೆ ದೀಪ ಆರದೆ ಇರುವುದ ರೀತಿಯಲ್ಲಿ ನೀವು 48 ದಿನಗಳ ಕಾಲ ನಿಮ್ಮ ಕುಲದೇವರನ್ನ ಬೇಡ್ಕೊಳ್ಳಿ, ಇಲ್ಲದ್ರೆ ನಾಗದೇವರುಗಳನ್ನ ಬೇಡ್ಕೊಳ್ಳಿ, ಅಥವಾ ಭೂತಗಳನ್ನ ಗಣಗಳನ್ನ ಬೇಡ್ಕೊಳ್ಳಿ, ಇಲ್ಲವೇ ಶಿವನನ್ನೇ ಕಾಲರುದ್ರನನ್ನೇ ನೀವು ಬೇಡ್ಕೋಬೇಕಾಗುತ್ತೆ. ಬೇಡ್ಕೊಂಡು ಇಂತಹ ಆಸೆ ನನಗೆ ತೋರಿಸ್ಬೇಡ, ಇಂತಹ ಜಾಗ ಇರೋದನ್ನ ನನ್ನ ಕಣ್ಣಿನ ಮುಂದೆ ತರಬೇಡ, ನನ್ನ ಕಿವಿಗೂ ಹಾಕ್ಬೇಡ, ನನಗೆ ಕೆಲಸ ಕೊಡು. ಅದನ್ನ ನೀವೆಷ್ಟೇ ಬಡವರಾಗಿರ್ಲಿ, ನೀವು ಗಂಜಿ ತಿಂತಾ ಇದ್ದೀರಾ ಓಕೆ, ಅಥವಾ ನೀವು ದಿನಾ ತುಪ್ಪ ಅನ್ನ ತಿಂತಿದ್ದೀರಾ ಸಂತೋಷ, ಆದ್ರೆ ನೀವಿಲ್ಲಿ ಕೇಳ್ಕೋಬೇಕಾಗಿದಿಷ್ಟೇ, ನನಗೆ ಯಾವುದೇ ರೀತಿಯ ಆಸೆಗಳನ್ನು ಕೊಡದೆ ನನ್ನ ಕೈಯಲ್ಲಿ ಕೆಲಸ ಕೊಡು, ತೋಳಲ್ಲಿ ಶಕ್ತಿ ಕೊಡು, ಸಮಾಜಕ್ಕೆ ಮಾಡುವಂಥದ್ದನ್ನು ಕೊಡು, ಜೊತೆಗೆ ಆರೋಗ್ಯ ಕೊಡು ಅಂತ ಕೇಳಿ, ಜೊತೆಗೆ ಅಭಿವೃದ್ಧಿ ಕೇಳಿ. ಆಗ ನಿಮ್ಮ ಕೆಲಸಕ್ಕೆ ಅವರು ಖಂಡಿತವಾಗ್ಲೂ ಮೆಚ್ಚಿ 48 ದಿನದ ಒಳಗಡೆಗೆ ನಿಮಗೆ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳಿದ ತಕ್ಷಣ ಅಂತ ಜಾಗದಲ್ಲಿ ಇದೆ JCB ತಗೊಂಡ್ ಹೋಗಿ ಇನ್ನೊಬ್ರಿಗೆ ಹೇಳಿ ಅಗದ್ಬಿಟ್ಟು ಆ ತರ ಮಾಡಕ್ ಹೋಗ್ಬಿಡಿ. ಆ ತರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಏಟು ಬಿದ್ದೇ ಬೀಳುತ್ತೆ. ಈ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ತರ ಮಾಡಿದಂಥವ್ರು ಹಲವಾರು ಜನಗರ ಮನೆಯಲ್ಲಿ ಕಣ್ಣಿಲ್ಲದಿರುವಂಥ ಮಕ್ಕಳು, ಕಿವಿ ಇಲ್ಲದಿರುವಂಥ ಮಕ್ಕಳು, ಅಂಗವಿಕಲರು, ಮಾನಸಿಕ ಸಮಸ್ಯೆಗಳು, ಊರು ಬಿಟ್ಟು ಊರು ಹೊಟ್ಟೋಗುವಂಥದ್ದು, ಅದರ ಜೊತೆಗೆ ವಿವಾಹ ಜೀವನದಲ್ಲಿ ಸಮಸ್ಯೆಗಳಾಗುವಂಥದ್ದು, ಅದರ ಜೊತೆಗೆ ಅಂಗವಿಕಲ ಮಕ್ಕಳು ಹುಟ್ಟೋದು, ಕಾಯಿಲೆಗಳು ವಿಪರೀತ, ಅವರ ಮನೆಯಲ್ಲಿ ಕಾಯಿಲೆಗಳು, ಅವರ ಮನೆಯಲ್ಲಿ ಯಾವುದೋ ಶಕ್ತಿಗಳು, ಇಂತಹ ಶಕ್ತಿಗಳು ದೇಹವನ್ನು ಸೇರಿ ಸಮಸ್ಯೆಯನ್ನು ಕೊಡುವಂಥದ್ದು. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಗೊಳ್ಳೇಬೇಕು ಅಂತ ಹಠ ಮಾಡಿ ಅದನ್ನೆಲ್ಲ ತೋಡಿ ಎಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಮೈ ಹಿಡಿದು ಬಿಡುವಂಥದ್ದು, ಅಥವಾ ಆ ಜಾಗದಲ್ಲಿ ವಿಪರೀತ ಗಾಳಿ ಬರುವಂಥದ್ದು, ಮಣ್ಣು ಎರ್ಚುವಂಥದ್ದು, ಅದೆಲ್ಲ ಆಗುತ್ತೆ. ಕೆಲವೆಲ್ಲ ಯಾಕಂದ್ರೆ ಇಲ್ಲಿ ನಾಗದೇವರುಗಳು ಅಂದ್ರೆ ಎಲ್ಲರೂ ತಿಳ್ಕೊಂಡ್ಬಿಡ್ತೀರಿ, ದೇವರುಗಳು ನಾಗದೈವಗಳು ಅಂತ ಹೇಳಿದಂತ ನಾಗರುಗಳು ಅಂದಾಗ ದೈವ ನಾಗರುಗಳು, ಭೂಮಿಯ ಮೇಲೆ ಸಂಚಾರ ಮಾಡುವಂತಹ ಸರಿಸೃಪ ನಾಗ ದೇವರೇ ಬೇರೆ, ನಾಗ ದೇವತೆಗಳೇ ಬೇರೆ. ಇದನ್ನ ನಾನು ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀನಿ. ಈ ತರ ವಿಡಿಯೋಗಳನ್ನ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಇನ್ನೂ ಶೇರ್ ಮಾಡಿ. ನಾಗ ದೇವರುಗಳು ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಭೂಮಿ ಮೇಲೆ ಇರುವಂತ ಸರಿಸೃಪಗಳು ಅಂತ ಏನಿದೆ, ಅವು ಹಾಲು ಕುಡಿತದೆ, ಹಾಲು ಕುಡಿಯಲ್ಲ, ಏನೇನೋ ಮಾತಾಡ್ಬಿಡ್ತೀರಿ, ಅದಲ್ಲ. ಸೊ ಹಾಗಾಗಿ ಇಂತಹ ಒಂದು ನವನಿಧಿಗಳನ್ನ ಭೂತಗಣಗಳು ಕಾಯ್ತಾ ಇರುತ್ತೆ. ಹಾಗಾಗಿ ಅಂತಹ ನಾಗದೇವರಿಗೆ ನೀವು ಪ್ರಾರ್ಥನೆಯನ್ನ ಮಾಡ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಈ ತರ ನಿಮಗೆ ಪರೀಕ್ಷೆಯನ್ನು ಮಾಡ್ತಾರೆ. ಜೊತೆಗೆ ನಿಮ್ಮ ಪೂರ್ವಿಕರು ಯಾರಾದ್ರೂ ಇಂತಹ ನಿಧಿಗಳನ್ನ ಹೊಡೆದು ನಿಮಗೆ ಅಲ್ಲಿ ಭೂಮಿಯಲ್ಲಿ ನಿಮಗೆ ಏನು ಔಸಿಟ್ಟಿದ್ರೆ ಅದು ಮತ್ತೆ ನಿಮಗೆ ಕನಸಿನ ಮುಖಾಂತರ ಕಾಣಿಸ್ಕೊಂಡು ಮತ್ತೆ ನಿಮ್ಮನ್ನ ಪ್ರಚೋದನೆ ಮಾಡುತ್ತೆ. ಯಾಕೆಂದ್ರೆ ನಿಮ್ಮ ಪೂರ್ವಿಕರು ಏನಾದ್ರೂ ಆ ಗಣಗಳಿಗೆ ಆ ದೇವತೆಗಳ ವಸ್ತುಗಳನ್ನ ಮುಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ಅದನ್ನ ಮತ್ತೆ ಮತ್ತೆ ನಿಮ್ಮ ಮುಖಾಂತರ ಪ್ರಚೋದನೆ ಮಾಡಿ ನಿಮ್ಮ ಜಾಗಕ್ಕೆ ಅಥವಾ ನಿಮ್ಮ ಮನಸ್ಸಿಗೆ, ನಿಮ್ಮ ಸಂತಾನಕ್ಕೆ ಏನಿದೆ ಅದು ಶುಭ ಕೋರ್ಲಿಕ್ಕೆ ನಿಮಗೆ ಕನಸಿನ ಮುಖಾಂತರದಲ್ಲಿ ದಾರಿ ತೋರಿಸುತ್ತೆ. ಯಾಕಂದ್ರೆ ಇದು ಯಾವುದೋ 5ನೇ ತಲೆಮಾರು 9ನೇ ತಲೆಮಾರಲ್ಲೇ ಇಟ್ಟು ಸಮಸ್ಯೆಗಳು ಆಗಿದ್ದನ್ನ ಮತ್ತೆ ನೀವು ಅದನ್ನ ಅನುಭವಿಸ್ತಾ ಇರ್ತೀರಿ. ಆಗ ನಿಮಗೆ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ಕನಸಿನ ಮುಖಾಂತರ ತೋರಿಸಿ ನಿಮಗೆ ಅದನ್ನ ಹೇಗೋ ಒಂದು ಮಾಡಿ ನಿಮಗೆ ದಾರಿ ಮಾಡಬೇಕು ಅನ್ನೋದಕ್ಕೆ ಕಾಯ್ತಾ ಇರುತ್ತೆ. ಹಾಗಾಗಿ ಯಾವುದೇ ನಿಮಗೆ ಒಂದು ತಾವರೆ ಎಲೆ ಮೇಲೆ ಊಟ ಕಂಡಂಗೆ ಅಥವಾ ಹಿರಿಯರು ಇಟ್ಟಿರುವಂತಹ ಸಿಗುತ್ತಾ, ಇದೆಲ್ಲವೂ ತುಂಬಾ ಇದಾವೆ, ಕ್ವಶನ್ಸ್ಗಳು ತುಂಬಾ ಇದೆ. ಇದಕ್ಕೆ ಬೇಕಾದ್ರೆ 1000 ಪರಿಹಾರಗಳನ್ನು ನಾನು ಕೊಡಬಲ್ಲೆ. ಆದ್ರೆ ಇದನ್ನ ಯಾಕಂದ್ರೆ ಇದು ಸರ್ಕಾರಕ್ಕೂ ಬಾಹಿರವಾಗಿರುವಂಥದ್ದು, ಜೊತೆಗೆ ಇದು ನಮ್ಮ ಶಕ್ತಿಯಿಂದ ಬಂದಿರುವಂಥದ್ದಲ್ಲ, ಇದೆಲ್ಲ ಪ್ರಕೃತಿಯ ಸಂಪತ್ತು, ದೈವಗಳ ಸಂಪತ್ತು, ಭೂತಗಣಗಳದು, ನಾಗದೇವರದು, ಕಾಲ ಭೈರವನದು, ಕಾಲ ರುದ್ರನ ಸಂಪತ್ತು. ಹಾಗಾಗಿ ಯಾವುದೇ ಮನುಷ್ಯನಿಗೂ ಈ ಸಂಪತ್ತನ್ನು ಅನುಭವಿಸುವಂತಹ ಒಂದು ಏನು ಯೋಗ್ಯತೆನೂ ಇಲ್ಲ, ಯೋಗನೂ ಇಲ್ಲ. ಇಂತಹ ಏನಾದ್ರೂ ಯೋಗ್ಯತೆ ಮತ್ತು ಯೋಗ ಇತ್ತು ಅಂತಂದ್ರೆ ಅದು ಸಮಾಜದ ಕೆಲಸಗಳಿಗೆ ಅದು ಭಾಗಿಯಾಗಬೇಕು ಅಂತದ್ದು ಅಂತ ಹೇಳ್ತೀನಿ. ಯಾರೇ ನಿಮಗೆ ಇಲ್ಲ, ಎಷ್ಟೋ ಜನ ಮಾಂತ್ರಿಕರು ಹೇಳ್ಬಿಡ್ತಾರೆ ಅಂತ ಕೆಲವರೆಲ್ಲ ಮೋಸ ಹೋಗ್ತಾರೆ. ಲಕ್ಷ ಕೊಟ್ಟು ನಮ್ಮ ಜಾಗದಲ್ಲಿ ನಿಧಿ ಇದೆ, ನಮ್ಮ ಭೂಮಿಲಿ ನಿಧಿ ಇದೆ, ಬನ್ನಿ ತೆಕ್ಕೊಡ್ತೀನಿ ಅಂತ ಹೇಳಿ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇವತ್ತಿನ ದಿನ ಎಷ್ಟೋ ಫೇಕ್ ಆಗಿರೋರು ಇರ್ತಾರೆ. ಈ ತರ ಎಲ್ಲ ನಾವು ತೆಗಿತೀವಿ, ನಾವು ಬಂದು ಅದನ್ನ ಕೊಡ್ತೀವಿ, ನಿಮಗೆ ಅರ್ಧ ಭಾಗ ನಮಗೆ ಅರ್ಧ ಭಾಗ, ಈ ತರ ಎಲ್ಲ ಹೋದಂತಹ ಸಂದರ್ಭದಲ್ಲಿ
ಇವತ್ತಿನ ತಾತ್ಕಾಲಿಕ ಸುಖಕ್ಕೆ ನೀವು ಅದನ್ನು ತಗೊಳ್ಳಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ನೀವು ಹೇಗೆ ಸಮಸ್ಯೆಗಳನ್ನು ಅನುಭವಿಸಿ ನಿಮಗೆ ಅಂಗವಿಕಲಾಗಿ ಸ್ಟ್ರೋಕ್ ಆಗಿ ಕೈಕಾಲೆಲ್ಲ ಇದಾಗಿ ಬಾಯಿಂದ ನೊರೆ ಬಂದು ಇದೆಲ್ಲವನ್ನ ಆಗೋಯ್ತು ಅಂತಂದ್ರೆ ನೀವು ಇದನ್ನ ನಿಮ್ಮ ಜೀವಿತಾವಧಿಯಿಂದ ನೀವು ಹೊರಗಡೆ ಬರಕ್ಕೆ ಸಾಧ್ಯ ಇಲ್ಲ. ಹಾಗೇನೇನೆ ಇದೆಲ್ಲ ಕರ್ಮದ ಸಂಬಂಧ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಪುನರಪಿ ಮರಣಂ ಪುನರಪಿ ಜನನಂ, ಜೊತೆಗೆ ನಿಮ್ಮ ಮಕ್ಕಳಿಗೂ ಸಮೇತ ಈ ಕರ್ಮಗಳು ಬಾಧಿಸ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಾವು ರಸ್ತೆಯಲ್ಲೇ ಬಿದ್ದಿರುವಂತಹ 100 ರೂಪಾಯಿ 50 ರೂಪಾಯಿ ಬಿದ್ದಿರೋದನ್ನ ತಗೊಳತಿಗೆನೂ ನಾವು ಹೇಗೆ ಯೋಚನೆ ಮಾಡ್ಬೇಕು, ಅದೇ ತರ ಯಾವುದೇ ದೇವರುಗಳು, ನಿಮ್ಮ ಕುಲದೇವರು, ಮನೆ ದೇವರು, ಗ್ರಾಮ ದೇವರು, ಇಷ್ಟ ದೇವರುಗಳು ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಪದೇ ಪದೇ ಬಾ ಮಗ ಬಾ ಮಗಳೇ ಬಾ ಮಗಳೇ ನಿನಗೆ ಇಟ್ಟಿದ್ದೀನಿ ಅಂತ ಎಷ್ಟು ಸತಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀವು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ. 48 ದಿನಗಳ ಕಾಲ ಒಂದೊಂದ್ಸತಿ ಗಂಡನಿಗೂ ಕನಸು ಬಿಡುತ್ತೆ, ಹೆಂಡತಿಗೂ ಕನಸು ಬಿಡುತ್ತೆ, ಮನೆಯವರೆಲ್ಲರಿಗೂ ಕನಸು ಬಿಡುತ್ತೆ. ಕನಸು ಬಿದ್ದ ಮೇಲೆ ಕೆಲವರು ಹುಷಾರ್ ತಪ್ಪುವಂಥದ್ದಾಗುತ್ತೆ, ಇದೆಲ್ಲವೂ ಆಗುತ್ತೆ. ಹಾಗೆ ಕೆಲವರಿಗೆ ಹುತ್ತ ಇರುವಂತಹ ಜಾಗದಲ್ಲೂ ಕನಸು ಬಿದ್ದು ನನಗೆ ಇಟ್ಟಿದ್ದೀನಿ ಬಾ ತಗೋ ಹುತ್ತವನ್ನ ಹೊಡೆಯೋದು, ಅಥವಾ ಅಂತಹ ಒಂದು ನವನಿಧಿಗಳ ಜಾಗ ಇರುವಂತಹ ಆ ನಾಗದೇವರ ಒಂದು ವಾಸಸ್ಥಾನ ಆಗಿರುವಂತಹ ದೈವ ರಕ್ಷಣೆ ಇರುವಂತಹ ಆ ಸ್ಥಾನದಲ್ಲಿ ತೆಗೆಕೊಡ್ಬೇಡಿ. ಅದು ಎಷ್ಟೋ ವರ್ಷಗಳ ಹಿಂದೆ ಅಥವಾ ನಮ್ಮ ಪೂರ್ವಿಕರಾಗಿರ್ಬೋದು, ರಾಜ ಮಹಾರಾಜರುಗಳೇ ಅವೆಲ್ಲ ಬಿಟ್ಟು ಹೋಗಿ ಆ ಸಮಯ ಯಾಕಂದ್ರೆ ಈ ಸಮಯ ತರ ಟ್ರೆಷರಿ ಅಥವಾ ಏನ್ ಹೇಳ್ತೀವಿ ಬ್ಯಾಂಕ್ ಇರ್ಲಿಲ್ಲ, ಅವಾಗೆಲ್ಲ ನಾವು ಇಡ್ತಾ ಇರುವಂತದ್ದು ಇದೇ ಜಾಗದಲ್ಲಿ. ಸೊ ಅದೆಲ್ಲ ಬಂದು ಅವರವರ ಸಂಪ್ರದಾಯದಂತೆ ಆ ಕಾಲದಲ್ಲಿ ಇಟ್ಟಿದ್ದಾರೆ. ಆದ್ರೆ ನಮ್ಗೆ ಇವತ್ತು ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲಾನು ಇದೆ, ಕೈಕಾಲು ಇದೆ, ಎಲ್ಲ ಇದ್ಮೇಲೆ ನಾವೇನ್ ಮಾಡ್ಬೇಕು, ದುಡಿದು ತಿನ್ಬೇಕಲ್ವಾ. 100 ರೂಪಾಯಿ ಸಂಪಾದನೆ ಮಾಡಿದ್ರಲ್ಲಿ ನಾವು 5 ರೂಪಾಯಿ ಏನಾದ್ರೂ ಸಮಾಜಕ್ಕೆ ಕೊಟ್ಟು 95 ರೂಪಾಯಿನ ನಾವು ತಿನ್ಬೇಕಲ್ವಾ. ಅದೇ ರೀತಿ ಇಂತಹ ಯಾವುದೇ ನಿಮಗೆ ಗೊತ್ತಿದ್ದು ಸಿಕ್ಕಿದ್ರು ಗೊತ್ತಿಲ್ಲದೆ ಸಿಕ್ಕಿದ್ರು ನೀವು ಅದಕ್ಕೆ ತಲೆ ಬಾಗ್ಬೇಡಿ ಅಂತೀನಿ. ಅಕಸ್ಮಾತ್ ನಿಮಗೆ ನಿಜವಾಗ್ಲೂ ನಿಮ್ಮ ಕುಲದೇವರೇ, ಗ್ರಾಮ ದೇವರೇ, ಮನೆ ದೇವರು ಕೈ ಹಿಡಿದು ಮಗ ನೀ ತಗೊಳ್ಳೇಬೇಕು ಅಂತಂದ್ರು ನೀವು ಶರಣಾಗ್ಬಿಡ್ಬೇಕು. ಆ ತಾಯಿಗೆ ತಪ್ಪಿದ್ರೆ ಆ ತಂದೆಗೆ ಶರಣಾಗಿ ದಯವಿಟ್ಟು ನನಗೆ ಇದನ್ನು ಕೊಡ್ಬೇಡ, ಇದನ್ನ ಯಾವ ಕಾರ್ಯಕ್ಕೆ ನೀನು ಬಳಸ್ಬೇಕೋ ನಿನ್ನ ಕ್ಷೇತ್ರಗಳಿಗೆ ನೀನು ಸಮರ್ಪಣೆ ಮಾಡ್ಕೊಂಡು ಅಂತ ಹೇಳಿ ಸರ್ಕಾರ, ಯಾಕಂದ್ರೆ ಇವತ್ತಿನ ದಿನ ಸರ್ಕಾರಕ್ಕೂ ನಾವು ಕೊಡಬೇಕು. ಅದೆಲ್ಲ ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿದೆ. ಎಷ್ಟೋ ಜನ ಗೊತ್ತಿಲ್ಲದೆ ಅದನ್ನ ಕರಗಿಸಿ ಮೋಸ ಮಾಡ್ಕೊಂಡು ತಿನ್ಕೊಂಡು ಇವತ್ತಿನ ದಿನ ಎಷ್ಟೋ ಜನ ಮಾಂತ್ರಿಕರಿಗೂ ಇದರಿಂದ ಹೊಡೆತಗಳು ಬಿದ್ದಿದೆ. ಸಾರ್ವಜನಿಕವಾಗಿ ಎಷ್ಟೋ ಜನ ಇದರಿಂದ ನೊಂದು ಹೋಗಿದ್ದೀರಿ. ಏನೋ ಮನೆಯಲ್ಲಿ ಶಬ್ದ ಆಗ್ತಾ ಇದೆ,